ಬೆಳಗಾವಿಯಿಂದ ತುಮಕೂರಿನಿಂದ ಸಿದ್ಧಗಂಗಾ ಶ್ರೀಗಳು ಚಾಲನೆ ಕೊಡ್ತಾರೆ. ನಮ್ಮ ಪಾದಯಾತ್ರೆ ಮುಂದುವರಿತದೆ. ನಮ್ಮ ಬೇಡಿಕೆಗೆ ನಮಗೆ ಸಚಿವರು ಹೆದರಿಕೆ ಆಗ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಪರ್ಯಾಯ ವ್ಯವಸ್ಥೆ ಮಾಡಿ ನೋಡಿ. ಹೇಗೆ ನರಗುಂದ ರೈತ ಬಂಡಾಯ ಆಯ್ತು ಹಾಗೆ ಉಪನ್ಯಾಸಕರ ಬಂಡಾಯ ಆಗುತ್ತೆ. ನೆಪಥ್ಯಕ್ಕೆ ನಮಗೆ ಸಭೆ ಮಾಡಕ್ಕೆ ಹೋಗ್ಬಿಡಿ. ಮಾನ್ಯ ಸಚಿವರಲ್ಲಿ ಮೇಲೆ ಬಹಳ ಗೌರವ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮಾಡೇ ಮಾಡ್ತಾರೆ ಸಂಪೂರ್ಣವಾಗಿ. ಈಗ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಬೇಕು. ನಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ವಿನಂತಿಸ್ತೀವಿ. ಸಚಿವರು ಈಗ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಕಾನೂನಲ್ಲಿ ಅವಕಾಶ ಇಲ್ಲ, ಬಟ್ 5,000 ಹೈಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ ನಮಗೆ ಕಾನೂನು ಅವಕಾಶ ಏನಂದ್ರೆ ಈ ಮೊದಲು ತಗೊಳ್ಳೋ ಕಾನೂನು ಅವಕಾಶ ಇತ್ತು ಅವ್ರಿಗೆ. ಬರೀ ಮಾಸ್ಟರ್ ಡಿಗ್ರಿ ಆದ್ರೂ ತಗೊಂಡು ಪಾಠ ಮಾಡಿದ್ರು ಸರ್ ಈ 10 ವರ್ಷ. ಯಾವ ಕಾನೂನು ಅವಕಾಶ ಇತ್ತು ಅವ್ರಿಗೆ? ಈ ಕಾಯಮತಿ ಮಾಡಲಿಕ್ಕೆ ಕಾನೂನು ಅವಕಾಶ ಇದೆಯಾ? ವಿರೋಧ ಪಕ್ಷದ ನಾಯಕರು ಹಿಂದಿನ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾಗ ಪತ್ರ ಇದೆ ಅವ್ರು ಕೊಟ್ಟಿದ್ದು. CNR ರೂಲ್ ಅನ್ನು ಚೇಂಜ್ ಮಾಡಬೇಕು. ಶೂನ್ಯ ವೇಳೆಯಲ್ಲಿ ನಮ್ಮ ಕುರಿತ ಹೋರಾಟ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಯಾಕೆ ಕಾನೂನು ತೊಡಕಿ ಬರ್ತಿದೆ? ಇವ್ರಿಗೆ ವೇತನ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಕಾನೂನು ತೊಡಕಿಲ್ವಾ? ಹಲವಾರು ಬೇಡಿಕೆಗಳು ಈಡೇರಿಸಿದಾರಲ್ಲ, ಎಲ್ಲಿ ಬೇಡಿಕೆ? 5,000 ಜಾಸ್ತಿ ನಮಗೆ ಇವೆಲ್ಲ ಬೇಡಿಕೆಗಳು ಅಲ್ಲವೇ ಅಲ್ಲ. ನಮಗೆ ಬೇಕಾಗಿರೋದು ಕಾಯಮಾತಿ ಒಂದೇ. ಇದನ್ನ ಬಿಟ್ರೆ ನಮ್ಗೆ ಯಾವ್ದು ಬೇಡಿಕೆಗಳಿಲ್ಲ. ಅಲ್ರಿ ಈ ಹಿಂದೆ ಮಾಡಿಲ್ವಾ? ನಾನ್ ಕ್ವಾಲಿಫೈಡ್ PU ಕಾಲೇಜ್ ಹಾಕಿದ್ದಾರೆ, ಕ್ವಾಲಿಫೈಡ್ ಡಿಗ್ರಿ ಕಾಲೇಜ್ ಹಾಕಿದ್ರೆ ಒಂದೇ ದಿನ ಸರ್ಕಾರಿ ಕಾಲೇಜ್ ಮಾಡಿದಂತ ಇವತ್ತು ಪಾಠ ಮಾಡ್ತಾರೆ. ಪ್ರಾಚಾರ್ಯ ಆಗಿದ್ರೆ UGC ವೇತನ ತಗೋತಾರೆ. ಇದಕ್ಕೆ ಯಾಕ್ರಿ ನಮಗೆ ವೇತನ ಕಾನೂನು ತೊಡಕ್ ಬರ್ತದೆ? ನಾನು ಮತ್ತೊಂದು ಪ್ರಶ್ನೆ ಮಾಡ್ತೀನಿ. ಈಗಾಗಲೇ ಹೇಳಿದ್ದೇನೆ, ಮಾಸ್ಟರ್ ಡಿಗ್ರಿ ಮಾಡಿದವ್ರು ತಗೊಂಡು ಪಾಠ ಮಾಡಿಸಿದ್ರೆ 10 ವರ್ಷ. ಇದು ಕಾನೂನು ತೊಡಕ್ ಬರ್ಲಿಲ್ವಾ? ಈ ಕಾಯಮತಿ ಕೊಡುವಾಗ ಹೆಂಗ್ ಕಾನೂನು ತೊಡಕ್ ಬರ್ತದೆ ಹೇಳಿ? ಅದು ಡಿಗ್ರಿ ಅಲ್ವಾ? ಕುವೆಂಪು ಅವ್ರಿಗೆ SLC MA 3rd ಕ್ಲಾಸ್ ಬಂದಂತ ಪಾಠ ಮಾಡಿದ್ರು ಅವಾಗ. ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವ್ರಿಗೆ ಇವತ್ತು ಯಾಕೆ ತೊಡಕ ಮಾಡಿ ಅಲ್ರಿ? ವಿಧಾನ ಸಭೆ ಇರುವುದು ಯಾಕೆ? ತಿದ್ದುಪಡಿ ಮಾಡಕ್ಕಲ್ವಾ? ತಿದ್ದುಪಡಿ ಮಾಡಲಿ ಮಾನವೀಯತೆ ದೃಷ್ಟಿಯಿಂದ. ಹೌದು, ಅಮೆಂಡ್ಮೆಂಟ್ ಮಾಡಿ ಅಂತ CM ಹೇಳಿದ್ದಾರೆ ಬೆಳಗಾವಿಯಲ್ಲಿ ಪತ್ರ ಮಾಡಿದ್ದಾರೆ. ಇದು ನೋಡ್ರಿ, ಸಚಿವರ ದಾರಿ ತಪ್ಪುವಂತ ಏಕೆ ನಾವು ಬಗ್ಗಲ್ಲ. ನಮ್ಮ ಹೋರಾಟ ಮುನ್ನಡೆದಿದೆ. ಬೇಕೇ ಬೇಕು.